ಸರ್, ನಾವು ನಿಮ್ಗೆ ಹೇಳ್ತಾ ಇದ್ವಿ ಅಂದರೆ ಸಿಎಂ ಸಿದ್ದರಾಮಯ್ಯ ಅವರು ಕೆಲ ವಿಚಾರಗಳ ಬಗ್ಗೆ ಬೇಸರಗೊಂಡ್ರು, ಅದನ್ನು ಸಂಪುಟದ ತಮ್ಮ ಸಹೋದ್ಯೋಗಿಗಳ ಮುಂದೆ ಹೇಳಿದ್ರು ಅಂತ. ಯಾವ ವಿಚಾರಕ್ಕೆ ಹಾಗಾದರೆ ಸಿದ್ದರಾಮಯ್ಯ ಅವರಿಗೆ ಬೇಸರ ಆಗಿದೆ? ಅದಕ್ಕೆ ಸಚಿವರು ಹೇಳಿದಂತಹ ವಾಪಸ್ ಸಮಜಾಯಿಷಿ ಏನು? ಯಾರನ್ನಾದ್ರೂ ಸ್ಪೆಸಿಫಿಕಲಿ ನೇಮ್ ಮಾಡಿದ್ರಾ ಸಿಎಂ ಸಿದ್ದರಾಮಯ್ಯ? ನೋಡೋಣ. ಈಗ ನಾಯಕತ್ವ ಬದಲಾವಣೆ ಬಗ್ಗೆ ಬಹಿರಂಗ ಹೇಳಿಕೆಗೆ ಬೇಸರಗೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅನ್ನೋದ್ರ ಡೀಟೇಲ್ಸು. ಹೈಕಮಾಂಡ್ ಸೂಚನೆ ಕೊಟ್ಟ ಬಳಿಕವೂ ಕೆಲವರು ಹೇಳಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಕೆಲ ಶಾಸಕರು ಸಚಿವರ ಹೇಳಿಕೆಗೆ ಸಿಎಂ ಅಸಮಾಧಾನಗೊಂಡಿದ್ದಾರೆ. ನಿನ್ನೆಯ ಔತಣಕೂಟದಲ್ಲಿ ಈ ವಿಚಾರ ಕೂಡ ಚರ್ಚೆಗೆ ಬಂತು. ಹೈಕಮಾಂಡ್ ಸೂಚನೆಯನ್ನ ಕಡ್ಡಾಯವಾಗಿ ಪಾಲಿಸುವಂತೆ ಸೂಚನೆಯನ್ನ ಕೊಡಲಾಯಿತು. ಸರಿ, ತಮ್ಮ ವಿರುದ್ಧ ಹೇಳಿಕೆ ಕೊಡ್ತಾ ಇರೋರಿಗೆ ಈ ಸೂಚನೆ ಪಾಲನೆ ಮಾಡಬೇಕು ಅಂತ ಕಡ್ಡಾಯಗೊಳಿಸಿದ್ ಸರಿ. ತಮ್ಮ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರಲ್ಲ ಅವರಿಗೂ ಕೂಡ ಇದೇ ನಿಯಮಗಳು, ಇದೇ ಸೂಚನೆಗಳು ಅಪ್ಲೈ ಆಗುತ್ತೆ ಅನ್ನೋದು ಕುತೂಹಲ. ಯಾಕಂದರೆ ಸಿ ಎಂ ಚೇಂಜ್ ಆಗ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇವರೇ ಸಿ ಎಂ ಅಂತ ಹೋದಲ್ಲಿ ಬಂದಲ್ಲಿ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಿರುವಂತಹ ಸಚಿವರೇ ಮಾತಾಡ್ತಿರೋದು. ಅವ್ರ ಸಂಖ್ಯೆನೇ ಜಾಸ್ತಿ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಬೇಸರ ಸಹಜವಾಗಿ ಇರೋ ಸ್ಥಾನಕ್ಕೆ ಇನ್ನೊಬ್ಬರ ಹೆಸರನ್ನು ತರೋದು ಅಥವಾ ಚೇಂಜಸ್ ಏನೋ ಆಗ್ಬಿಡುತ್ತೆ ಅಂತ ಕೆಲವರು ಹೇಳಿದಾಗ ಬೇಸರ ಆಗುತ್ತೆ. ಬಟ್ ಇವ್ರನ್ನ ಬ್ಯಾಟಿಂಗ್ ಮಾಡ್ತಿರೋರು ಕೂಡ ಅದೇ ಹೈಕಮಾಂಡ್ ರೂಲ್ಸನ್ನು ಫಾಲೋ ಮಾಡ್ತಿಲ್ವಲ್ಲ, ಅವರಿಗೂ ಕೂಡ ಕಿವಿ ಮಾತು ಹೇಳೋ ಕೆಲಸ ಮಾಡಿದ್ರೆ ಅಥವಾ ತಮ್ಮ ವಿರೋಧಿ ಬಣಕ್ಕೆ ಮಾತ್ರ ಈ ಕಿವಿ ಮಾತು ಸಲಹೆ ಸೂಚನೆ ಸೀಮಿತ ಆಯ್ತಾ? ಖಂಡಿತ ಆ ರೀತಿ ಬ್ಯಾಟಿಂಗ್ ಮಾಡುವಂಥವ್ರು ಕೂಡ ಕಿವಿ ಮಾತು ಹೇಳುವಂಥ ಪ್ರಯತ್ನವನ್ನು ಕೂಡ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂತ. ಯಾಕಂದರೆ ನಾಯಕತ್ವ ಬದಲಾವಣೆ ವಿಚಾರ ಅಥವಾ ಇವೆಲ್ಲ ಬಹಿರಂಗವಾಗಿ ಮಾತನಾಡಬೇಡಿ ಅನ್ನುವಂಥ ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು. ಯಾಕಂದರೆ ಒಂದಕ್ಕೊಂದು ಮಾತುಗಳು ಬೆಳೀತಾ ಹೋದರೆ ಅದು ಬೇರೆ ರೀತಿ ಸ್ಪಾರ್ಕ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ರೀತಿ ಮಾತನಾಡಬೇಡಿ ಅನ್ನುವಂಥದ್ದು, ಬಹಿರಂಗವಾಗಿ ಸಚಿವರುಗಳು ಮಾತಾಡಬಾರ್ದು, ಏನಿದ್ರು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ಮುಖ್ಯಮಂತ್ರಿಗಳು ಸಭೆಯಲ್ಲಿ ಕೆಲವು ಸಚಿವರಿಗೆ ಕಿವಿ ಮಾತನ್ನು ಹೇಳಿದ್ದಾರೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಯಾಕಂದರೆ ನವೆಂಬರ್ ಕ್ರಾಂತಿ ಅನ್ನುವಂಥದ್ದು ಸಹಜವಾಗಿ ಪೊಲಿಟಿಕಲಿ ಒಂದಷ್ಟು ಚರ್ಚೆಗೆ ಕಾರಣವಾಗಿರುತ್ತೆ. ವಿಪಕ್ಷಗಳಿಗೆ ಕೂಡ ಅದು ವಿಚಾರವನ್ನು ಹಿಡ್ಕೊಂಡು ಎಳೆದಾಡುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾವು ಸೇರ್ಕೊಂಡು ಮಾತಾಡ್ತಾ ಹೋದರೆ ಸಹಜವಾಗಿ ಅದು ದೊಡ್ಡ ಬೆಳವಣಿಗೆ ಆಗುತ್ತೆ, ಪಕ್ಷದ ಶಿಸ್ತು ತಪ್ಪದಂತಾಗುತ್ತೆ, ಅದು ಸರ್ಕಾರ ಮತ್ತು ಪಕ್ಷದ ಮೇಲೆ ಪ್ರಭಾವ ಬರುತ್ತೆ, ಜೊತೆಗೆ ಹೈಕಮಾಂಡ್ ಮಾತನ್ನು ಮೀರಿ ಕೂಡ ಮಾತನಾಡದಂತಾಗುತ್ತೆ. ಇವೆಲ್ಲವನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ ಅನ್ನುವಂಥ ರೀತಿಯಲ್ಲಿ ಒಂದು ಎಚ್ಚರಿಕೆಯನ್ನು ಕೊಡುವಂಥ ಪ್ರಯತ್ನವನ್ನು ಕೂಡ ತಡರಾತ್ರಿಯ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಮಾಡಿದ್ರು ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಮಮತಾ,